ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. 80 ಫೀಟ್ ಪ್ಯಾರಲರ್ಗೆ ಈ ಪ್ರಾಪರ್ಟಿ ಇರೋದ್ರಿಂದ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಈಗ ಪ್ರಾಪರ್ಟಿ ಎಲಿವೇಶನ್ ನೋಡೋದಾದ್ರೆ ನೋಡಬಹುದು. ಇಲ್ಲಿ ನಮಗೆ ಟೈಲ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಎಲ್ಲ ನಮಗೆ ಸ್ಟ್ರಕ್ಚರ್ ಕೊಟ್ಟಿರುವಂತದ್ದು. ಎಲಿವೇಶನ್ಗೋಸ್ಕರ ವಿಂಡೋಲ ಪ್ರಾವಿಷನ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಈ ಪೋರ್ಷನ್ ಕೂಡ ನಮಗೆ ಸ್ಟೇರ್ ಕೇಸ್ ಎಲಿವೇಶನ್ ಕೂಡ ಬರುತ್ತೆ. ಆ ಪೋರ್ಷನ್ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈಗ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ನಮಗೆ MS ಗ್ರಿಲ್ ಗೇಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಲೈನ್ ಆಗಿ ಒಂದು 3 ಕಾರ್ ಕೂಡ ನಾವು ನಿಲ್ಸ್ಕೊಬಹುದು. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇದೆಲ್ಲ ನಮಗೆ ಗ್ಯಾಸ್ ಗಳಿಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಫುಲ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ಮನೆಗೂ ನಮಗೆ ಗ್ಯಾಸ್ ವರ್ಕ್ ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಮುಂದೆಗಡೆ ಎಲಿವೇಶನ್ ವೈಸ್ ಅಲ್ಲಿ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರುವಂತಹ 2 BHK ಹೌಸ್ ಅಂತ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಇದು ನಮಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಆಪೋಸಿಟ್ ಬರುವಂತಹ ಇದು 2 BHK ಹೌಸ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಮಾಡ್ಕೊಟ್ಟಿರುವಂತದ್ದು. ಎಂಟ್ರೆನ್ಸ್ ಅಲ್ಲೇ ನೋಡಬಹುದು, ಫುಲ್ MS ಗ್ರಿಲ್ ವರ್ಕ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. 80 ಫೀಟ್ ಪ್ಯಾರಲರ್ ಅಲ್ಲೇ ಈ ಮನೆ ಇದೆ. ಇಲ್ಲಿ ಏನ್ ನೋಡ್ತಾ ಇದೀರಾ, 80 ಫೀಟ್ ರೋಡ್ ಇದೆ. 80 ಫೀಟ್ ಬ್ಯಾಕ್ ಸೈಡ್ ಅಲ್ಲೇ ನಮಗೆ ಈ ಮನೆ ಬರುವಂತದ್ದು. ಇದು ನಮಗೆ ನಾರ್ತ್ ಮೈನ್ ಡೋರ್ ಬರುತ್ತೆ. ಸ್ನೇಹಿತರೆ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ದೇವ್ರ ಮನೆ, ಅದ್ರ ಪಕ್ಕದಲ್ಲಿ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಈ ಮನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಡಿಫ್ರೆಂಟ್ ಆಗಿದೆ ಅಂತ. ಲಾಸ್ಟ್ ಅಲ್ಲಿ ಇಲ್ಲಿ ಕೆಳಗಡೆ ಹೋಗ್ತಾ ನಾನು ಹೇಳ್ತೀನಿ ಏನಕ್ಕೆ ಡಿಫ್ರೆಂಟ್ ಆಗಿದೆ ಅಂತ. ಹಾಲ್ ಪಕ್ಕದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ಫ್ರಿಜ್ ಗೆ ಕೂಡ ಜಾಗ ಕೊಟ್ಟಿದ್ದಾರೆ. ದೊಡ್ಡ ಫ್ರಿಜ್ ಕೂಡ ಇಟ್ಕೋಬಹುದು, ಅಷ್ಟು ಜಾಗ ಇದೆ. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಕೂಡ ನಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸಿಂಕ್ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಸ್ಲಾಬ್ ನ ಹಾಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್, ಸೆಂಟ್ರಲ್ಲಿ ಬೀಮ್ ಕೂಡ ಬಂದಿದೆ. ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರೂವ್ ಆಗದಿರ ಬೀಮ್ ಗಳಿಗೆ ಏನೇನು ರಾಡ್ ಹಾಕ್ಬೇಕೋ ಎಲ್ಲ ಕೂಡ ಮಾಡಿ ಇರುವಂತದ್ದು. ಇದು ಬಂದು ನಮಗೆ ಯುಟಿಲಿಟಿ ಒಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಇದು 2 BHK ಹೌಸು. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಆಲ್ರೆಡಿ ನಮಗೆ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಆಗೋಗಿದೆ. 1/2 ವೆಟ್ರಿಫೈಡ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಫ್ಲೋರಿಂಗ್ ಆಂಟಿಸ್ಕೇಟ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸಿಂಗು ಕೂಡ ನಮಗೆ ಆಪ್ಷನ್ ಆಗೋಗಿರುವಂತದ್ದು. ಇದು ಎದುರುಗಡೆಗೆ ನಮಗೆ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಅಂದ್ರೆ ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ. ಮನೆಗೆ ವರ್ಕ್ ಆಗಿರುವಂತಹ ಐಟಮ್ಸ್ ಗಳನ್ನ ಇಟ್ಟಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಮೇಲಿಂಗ್ ಅಲ್ಲಿ ಯಾವುದೇ ರೀತಿ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ಆಗಿಲ್ಲ. ಬಟ್ ಏನಂದ್ರೆ ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಅದ್ರ ಜೊತೆಗೆ ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಗ್ಲಾಸ್ ಕೂಡ ಹಾಕಿದ್ದಾರೆ. ಒಂದು ಡ್ರೆಸ್ಸಿಂಗ್ ಪರ್ಪಸ್ ಗೋಸ್ಕರ ಈ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿಗೆ ನಮ್ಗೆ ಈ ಪೋರ್ಷನ್ ಅಲ್ಲಿ ನೋಡಿದ್ರೆ 1 BHK ಅನ್ಸುತ್ತೆ. ಇದೇ ಮನೆಗೆನೆ ನಮ್ಗೆ ಇಲ್ಲಿ ಕೆಳಗಡೆ ಕೂಡ ನಮ್ಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ಈ ಮನೆಗೆ ಸೇರಿರುವಂತದ್ದು. ಇದು ಸೆಲ್ಲರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಆಕ್ಚುಲಿ ಈ ಮನೆ ಅವರು ಸ್ವಂತಕ್ಕಂತ ಕಟ್ಸ್ಕೊಂಡಿರೋ ಮನೆ. ಈ ಸೆಲ್ಲರ್ ಅಲ್ಲಿ ಸ್ವಲ್ಪ ಗೋಲ್ಡನ್ ಐಟಮ್ಸ್ ಗಳನ್ನ ಇಟ್ಕೊಬೇಕು ಅನ್ನೋ ಪರ್ಪಸ್ ಗೆ ಕಟ್ಟಿರುವಂತಹ ಮನೆ. ಏನೋ ಅನಿವಾರ್ಯ ಕಾರಣದಿಂದ ಮಾರ್ತಾ ಇದಾರೆ, ಅದಕ್ಕೆ ಈ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು ಅಂತ ಅವ್ರು ಹೇಳಿದ್ರು ಬಿಲ್ಡ್ರು. ಇದು ನಮ್ಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಕೆಳಗಡೆ ಏನ್ ನಮ್ಗೆ ಮನೆ ಬಾಡಿಗೆಗಿದ್ದಾರೆ ಅವ್ರಿಗೆ ಈ ಮಾಡ್ಸಿದ ರೂಮ್ ಅಂತಾನೆ ಹೇಳ್ಬೋದು. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ ಗಳನ್ನ ಹಾಕೋಬಹುದು. ಟಿವಿ ಕ್ಯಾಬಿನೆಟ್ ಮಾಡ್ಕೊಂಡ್ರೆ ಒಳ್ಳೆ ಮಕ್ಕಳು ಪ್ಲೇ ರೂಮ್ ತರ ಆರಾಮಾಗಿ ಇದು ಒಂದು ಪ್ಲೇ ಸ್ಟೇಷನ್ ತರ ಮಾಡ್ಕೊಂಡ್ರು. ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಇದೊಂದು ರೂಮ್, ಇದು ಅದು ಸೇರಿದ್ರೆ 2 ರೂಮ್ ಬರುತ್ತೆ. ಇಲ್ಲೂ ನಮ್ಗೊಂದು ಚಿಕ್ಕದು ಪಾರ್ಟಿಷನ್ ತರ ಮಾಡಿದ್ದಾರೆ. ಇದು ಒಂದು ರೂಮ್. ಟೋಟಲ್ ನಮಗೆ 3 ಬೆಡ್ರೂಮ್ ಲೆಕ್ಕ ಬರುತ್ತೆ. ಬಟ್ ಇವ್ರು ಹೇಳ್ತದ್ದು 2 ಬೆಡ್ರೂಮ್ ಅಂತ, ಯಾಕಂದ್ರೆ ನಮ್ದು ಸೆಲ್ಲರ್ ಅಲ್ಲಿ ಇದೆ, ಮೇಲ್ಗಡೆ ಇನ್ನೊಂದು ರೂಮ್ ಇದೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆಗೆ ಅಡ್ವಾಂಟೇಜ್ ಏನಂದ್ರೆ ಈ ಸೆಲ್ಲರ್ ಅಲ್ಲಿ ಇರೋ ರೂಮ್ ಅಂತಾನೆ ಹೇಳ್ಬೋದು.
ಏನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಅದೇ ಹೇಳಿದ್ರಲ್ಲ, ಸ್ವಂತಕ್ಕಂತ ಕಟ್ಸಿದ್ ಮನೆ ಅಂತಾನೆ. ಯಾಕಂದ್ರೆ ಸೇಲ್ ಬಿಲ್ಡರ್ಗಳು ಮನೆ ಮಾರ್ಬೇಕು ಅನ್ನೋರು ಈ ತರ ಡಿಸೈನ್ ಎಲ್ಲ ವರ್ಕ್ ಮಾಡ್ಕೊಳಕ್ ಹೋಗೋದಿಲ್ಲ. ಅವ್ರು ಸ್ವಂತಕ್ಕೆ ಬೇಕು ಅಂತಾನೆ ಕಟ್ಸ್ಕೊಂಡಿರೋ ಮನೆ. ಬಟ್ ಏನೋ ಅನಿವಾರ್ಯದಿಂದ ಮಾರ್ತಾ ಇದಾರೆ. ಬಟ್ ಒಂದ್ಸತಿ ಬಂದು ನಿಮ್ಗೆ ಏನಾದ್ರು ಪ್ರಾಪರ್ಟಿ ಆಗ್ಲಿ, ಲೊಕೇಶನ್ ಆಗ್ಲಿ, ರೇಟ್ ಏನಾದ್ರು ವರ್ಕ್ ಆಯ್ತು ಅಂದ್ರೆ ಜಸ್ಟ್ ಒಂದ್ಸತಿ ಬಂದು ವಿಸಿಟ್ ಮಾಡಿ 100% ನೀವು ಲೈಕ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೊಕೇಶನ್ ಆ ತರ ಇದೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಓನರ್ ಪರ್ಪಸ್ ಇರುವಂತಹ ಮನೆಯನ್ನು ನೋಡೋಣ. ಸ್ಟೇರ್ ಕೇಸು ಲೆಫ್ಟ್ ಸೈಡ್ ಅಲ್ಲಿ MS ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಬರುತ್ತಾ ಆ ಸೆಟ್ ಬ್ಯಾಕ್ ಎಲ್ಲ ನಮ್ಗೆ ಫುಲ್ ಕಂಪ್ಲೀಟ್ ಆಗಿ MS ಗ್ರಿಲ್ ವರ್ಕ್ ಫುಲ್ ನಮ್ಗೆ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಬೇಕು ಇಲ್ಲ ಒಂದು ಗೇಟ್ ನಾವು ಹಾಕೋಬಹುದು ಬೇಕು ಅಂದ್ರೆ. ಓಕೆ, ಹೋಗ್ಬೇಕಾದ್ರೆ ನೋಡ್ಬೋದು, ಇದು ನಾರ್ತ್ ಮೈನ್ ಡೋರ್ ಬರುತ್ತೆ. ಇಲ್ಲಿ ಒಂದು MS ಗ್ರಿಲ್ ವರ್ಕ್ ಡೋರ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ಸ್ನೇಹಿತರೆ, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2x4 ವೆಟ್ರೋಫಿಟರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್, ಪಕ್ಕದಲ್ಲಿ ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೆಮಿ ಪೂಜಾ ಮನೆ. ಈ ಪೋರ್ಷನ್ ಅಲ್ಲಿ ಪೂಜಾ ಮನೆ. ಕೆಳಗಡೆ ಫುಲ್ ನಮಗೆ ಬಾಕ್ಸ್ ಗಳಿಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಹಾಲ್ ಬಂದಿದೆ. 30-40 ಫ್ಲೋರ್ಗೆ ಒಂದು ಮನೆ. ಇದು ಮೇಲ್ಗಡೆ ನಮಗೆ 1 BHK 1 BHK 2 ಮನೆಗಳಿದೆ. ಇದು ಫ್ಲೋರ್ಗೆ ಒಂದು ಮನೆ ಇರೋದು, ಓನರ್ ಇರೋದಕ್ಕೆ ಅಂದ್ರೆ ಅವ್ರು ಇರೋದಕ್ಕೆ ಅಂತ ಕಟ್ಸ್ಕೊಂಡಿದ್ದು ಮನೆ. ಇದು ಬಂದು ನಮಗೆ ಕಿಚನ್ ಬರುತ್ತೆ. ಕಿಚನ್ ಪ್ಲಸ್ ಈ ಪೋರ್ಷನ್ ನಾವು ಡೈನಿಂಗ್ ಕೂಡ ನಾವು ಹಾಕೋಬಹುದು. ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ಇದೆ. ಈ ಫ್ರಿಜ್ ಗೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. SS ಬ್ಯಾಸ್ಕೆಟ್, ಇಲ್ಲಿ ಗ್ರಾನೈಟ್ ಫ್ಲೋರಿಂಗು, ಚಿಮ್ಮಿಗೆ ಪಾಯಿಂಟ್, ಮತ್ತೆ ಗ್ರಾಸರ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಕೂಡ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ದೊಡ್ಡದಾಗಿ ಒಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ ನೋಡಿ. ಆರಾಮಾಗಿ ಓಡಾಡಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಪಕ್ಕದಲ್ಲಿ ಕೂಡ ನಮಗೆ MS ಗ್ರಿಲ್ ವರ್ಕ್, ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಹೇಳುದಲ್ಲ, ಸ್ವಂತಕ್ಕಂತ ಕಟ್ಸಿರೋ ಮನೆ ಅಂತಾನೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ಯುಟಿಲಿಟಿಗೆ ಕೂಡ ನಮಗೆ ಪ್ರಾವಿಷನ್ ಕೂಡ ಮಾಡ್ಕೋಬಹುದು. ಜಾಗ ಕೊಟ್ಟಿದ್ದಾರೆ, ಟ್ಯಾಪ್ಗಳ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಹಾರೋಳಕ್ಕೆ ಎಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಓಡಾಡೋಕೆ ತುಂಬಾ ಜಾಗನೇ ಕೊಟ್ಬಿಟ್ಟಿದ್ದಾರೆ. ಸಖತ್ತಾಗಿದೆ. ಓನ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದು, ಸ್ವಂತಕ್ಕಂತ ಕಟ್ಸ್ಕೊಂಡಿರೋ ಮನೆ. ಈ ಮನೆ ಎಂಟ್ರೆನ್ಸ್ ಅಲ್ಲಿ ಈ ಪೋರ್ಷನ್ ನಮಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಬಟ್ ಕಿಚನ್, ಈ ಹಾಲು ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ. ಇದು ಎಕ್ಸಾಕ್ಟ್ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ಸ್ನೇಹಿತರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡೋಷ್ಟು ಜಾಗ ಈ ರೂಮ್ಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್, ಮೇಲ್ಗಡೆ L ಶೇಪ್ ಅಲ್ಲಿ ಇರುವಂತಹ ಸ್ಟೋರೇಜ್ ಸ್ಪೇಸ್, ಇಲ್ಲಿ ಕಾಮನ್ ಬಾತ್ರೂಮ್. ಅಂದ್ರೆ ಈ ರೂಮ್ಗೆ ಸೇರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. 1/2 ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಎದುರುಗಡೆ ನಮ್ಗೊಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ, ಕಾಮನ್ ಬಾತ್ರೂಮ್ ಓಕೆ ಅಂತಾನೆ ಹೇಳ್ಬೋದು. ಇದು ಪಕ್ಕದಲ್ಲಿ ನಮ್ಗೆ ಮಾಸ್ಟರ್ ಬೆಡ್ರೂಮು. ಬಟ್ ಏನು ಅಂದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿದೆ. POP ವರ್ಕ್ ಯಾವುದೇ ರೀತಿ ಮಾಡಿಲ್ಲ. ಇಲ್ಲಿ ಇಂಟೀರಿಯರ್ ವರ್ಕ್ ಜೊತೆಗೆ ವಿಂಡೋ ಕೂಡ ಪ್ರಾವಿಷನ್ ಇದೆ. 2 ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ವಿಂಡೋ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ. ಮತ್ತೆ ಬಾತ್ರೂಮ್ ಕೂಡ ಅಷ್ಟೇನೆ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಇದು ಓನರ್ ಇರೋದಕ್ಕಿರುವಂತಹ ಮನೆ. ಇದು ಫ್ಲೋರ್ ಅಲ್ಲಿ ಇರುವಂತಹ ಓನರ್ಗೆ ಇರುವಂತಹ 2 BHK ಹೌಸ್ ಇದು. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK 1 BHK 2 ಹೌಸ್ ಇದೆ, ಅದು ಕೂಡ ನೋಡೋಣ. ಈ ಫ್ಲೋರಿಂಗ್ ಅಲ್ಲಿ ನಮಗೆ 1 BHK 2 ಮನೆ ಇದೆ. ಇದ್ರ ಮೇಲ್ಗಡೆ ಕೂಡ ನಮ್ಗೆ 2 ಮನೆಗಳಿದೆ. ಬಟ್ ಈ ಮನೆ ನೋಡ್ರೆ ನಾವು ಮೇಲ್ಗಡೆ 2 ನೋಡೋ ತರಾನೆ. ಇದು 1 BHK ಹೌಸ್. ಹಾಲು, ಪೂಜಾ, ಟಿವಿ ಕ್ಯಾಬಿನೆಟ್.
ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮ್, ಈ ಪೋರ್ಷನ್ ನಮಗೆ ಕಾಮನ್ ಬಾತ್ರೂಮ್ ಇರುವಂತದ್ದು. ಹಾಲು 1 BHK ಓಕೆ ಅಂತಾನೆ ಹೇಳ್ಬೋದು. ಓಕೆ, ಈ ಜಾಗ ಓಕೆ. ಇದು ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕುವಷ್ಟು ಜಾಗ ಇದೆ. 2 ಡೋರ್ ಇರುವಂತಹ ಇಂಟೀರಿಯರ್ ವರ್ಕ್, ಮೇಲ್ಗಡೆ ಸ್ಟೋರೇಜು, ಇಲ್ಲಿ ವಿಂಡೋ ಪರ್ಪಸ್, ಅದ್ರ ಜೊತೆಗೆ ಅಟ್ಯಾಚ್ ಆಗಿರುವಂತಹ ಒಂದು ಸಿಸ್ಟಮ್ ಟೇಬಲ್ ಕೂಡ ಇರುವಂತದ್ದು. ಇದ್ರ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ಸೆಮಿ ಕಿಚನ್ ಏರಿಯಾ, ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಡೋರು, ಮೇಲ್ಗಡೆ ವಿತ್ ಸ್ಟೋರೇಜ್ ಚೆನ್ನಾಗಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇನ್ನು ಮಾಮೂಲಿ ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಯುಟಿಲಿಟಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಯುಟಿಲಿಟಿನೇ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಬಟ್ ಅದು ಜಾಸ್ತಿ ಬಿಟ್ಟಿದ್ದಾರೆ, ಓಡಾಡಕ್ಕೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಒಂದು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೂಪರ್ ಆಗಿದೆ. ಎಲ್ಲ ಮನೆಗೂ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ಗಳ ನಮಗೆ ಮಾಡಿಬಿಟ್ಟಿದ್ದಾರೆ. ಇದು 1 BHK. ಈ ಪೋರ್ಷನ್ ನಮಗೆ 1 BHK ಹೌಸ್ ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಆ ಮನೆ ಹೇಗಿದ್ದು ಅದೇ ತರ ಇದೆ ಅಂತಾನೆ ಹೇಳ್ಬೋದು. ಹಾಲು, ಎದುರುಗಡೆಗೆ ಪೂಜಾ, ಇಲ್ಲಿ ಟಿವಿ ಕ್ಯಾಬಿನೆಟ್, ಅಲ್ಲಿ ಹ್ಯಾಂಡ್ ವಾಶ್, ಇದು ಕಾಮನ್ ಬಾತ್ರೂಮು. ಈ ಪೋರ್ಷನ್ ಅಲ್ಲಿ ರೂಮು. ಈ ರೂಮಲ್ಲಿ ಅಷ್ಟೇ ಒಂದು ಕ್ವೀನ್ ಕಟ್ ಹಾಕೋ ಅಷ್ಟು ಜಾಗ ಇದೆ. ಇನ್ನು ಇಂಟೀರಿಯರ್ ವರ್ಕ್ ಎಲ್ಲ ಸೇಮ್ ಆಸ್ ಇಟ್ ಈಸ್ ಅದೇ ತರ ವರ್ಕ್ ನ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ಕಿಚನ್ ವಿತ್ ನಮ್ಗೆ ಸೆಟ್ ಬ್ಯಾಕ್. ಸೇಮ್ ಆಸ್ ಇಟ್ ಈಸ್ ಪಕ್ಕದ ಮನೆ ಹೇಗಿದೆ ಆಸ್ ಇಟ್ ಈಸ್ ಹಾಗೆ ಇದೆ. ಬಟ್ ಏನಂದ್ರೆ ಯುಟಿಲಿಟಿ ಸ್ವಲ್ಪ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಫುಲ್ ಸೇಫ್ಟಿ ಆಗಿ ಗ್ರಿಲ್ ವರ್ಕ್ ಗಳ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದು ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಎದುರುಗಡೆ ನೋಡ್ಬೋದು ಓನ್ ಕನ್ಸ್ಟ್ರಕ್ಷನ್ ಆಗಿ ಒಳ್ಳೆ ದೊಡ್ಡದಾಗಿರುವಂತಹ ಮನೆ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ಮನೆ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಳಗಡೆ 1 BHK 2 ಮನೆ ನೋಡ್ರಲ್ಲ, ಆಸ್ ಇಟ್ ಈಸ್ ಹಾಗೇ ಬರುತ್ತೆ ಕಾಪಿ ಪೇಸ್ಟ್. ಈ ಫ್ಲೋರಿಂಗ್ ಅಲ್ಲಿ ನಮಗೆ 1 BHK, ಈ ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ 1 BHK. ಟೆರೆಸ್ ಅಲ್ಲಿ ಕೂಡ ಅಷ್ಟೇನೆ 1 BHK ಹೌಸ್ ಇದೆ. ಈಗ ಬಿಲ್ಡಿಂಗ್ ಟೆರೆಸ್ ಬಂದಿದ್ದೀನಿ. ಈ ಟೆರೆಸ್ ಅಲ್ಲಿ ಕೂಡ ನಮ್ಗೆ 1 BHK ಹೌಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಮ್ ಆಸ್ ಇಟ್ ಈಸ್. ಹಾಲು, ಟಿವಿ ಕ್ಯಾಬಿನೆಟ್, ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಾಮನ್ ಬಾತ್ರೂಮು, ರೂಮು, ಒಂದು ಹ್ಯಾಂಡ್ ವಾಶ್, ಕಿಚನ್, ಒಂದು ಯುಟಿಲಿಟಿ. ಫ್ಲೋರಿಂಗ್ ಎಲ್ಲ ನಮಗೆ ಸೇಮ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ನಮಗೆ 1 BHK ಹೌಸ್ ಬರುತ್ತೆ. ಈಗ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಹಾರಾಡ್ಕೋದಕ್ಕೆ ಇಲ್ಲಿ ಸ್ಕ್ವೇರ್ ಆಂಗಲ್ ಮತ್ತೆ ಅಲ್ಲಿ ವಾಲ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ಗ್ರಿಲ್ ವರ್ಕ್. ಮೇಲ್ಗಡೆ 2 ಟ್ಯಾಂಕ್ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಫುಲ್ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. 80 ಫೀಟ್ ಪ್ಯಾರಲರ್ಗೆ ಈ ಪ್ರಾಪರ್ಟಿ ಬರುವಂತದ್ದು. ಅಂದ್ರೆ ಈ ಪಕ್ಕದಲ್ಲಿ ನಮಗೆ ಒಂದು ಕಮರ್ಷಿಯಲ್ ಇದೆ. ಕಮರ್ಷಿಯಲ್ ಪಕ್ಕದಲ್ಲಿ 80 ಫೀಟ್ ರೋಡ್ ಆಗುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ತುಂಬಾನೇ ಚೆನ್ನಾಗಿದೆ. ಏನಂದ್ರೆ ರೆಂಟಲ್ ಇನ್ಕಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ಮನೆ 30 ಫೀಟ್ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ಗಳಿರುವಂತಹ ಪ್ರಾಪರ್ಟಿ. ಇದು ಪ್ರಾಪರ್ಟಿ ಯಾವ ಫ್ಲೋರ್ಗೆ ಏನೇನು ಮನೆಗಳಿದೆ ಅನ್ನೋದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಜೊತೆಗೆ ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.